ನೋಟಿಸ್ ಪೀರಿಯಡ್ ಅಂತ ಇರುತ್ತೆ. ಆ ನೋಟಿಸ್ ಪೀರಿಯಡ್ ಒಳಗಡೆ ತಕರಾರು ಬರಲಿಲ್ಲ ಅಂದರೆ 8ನೇ ದಿನ ಅಥವಾ 16ನೇ ದಿನ ಆಟೋಮೆಟಿಕ್ ಆಗಿ ನಿಮ್ಮ ಹೆಸರಿಗೆ ಖಾತೆ ಆಗೋಗುತ್ತೆ. ಸೊ ಯಾರನ್ನು ಹೋಗಿ ತಕರಾರು ಯಾರಾದ್ರೂ ಹೋಗಿ, ಈಗ ನಿಮ್ಮದು ವಿಭಾಗ ಮಾಡ್ಕೊಂಡಿದ್ದೀರಿ ಕುಟುಂಬದಲ್ಲಿ, ನಿಮ್ಮ ಅಣ್ಣ ತಮ್ಮಂದ್ರೆ ಯಾರನ್ನ ಬಂದು ತಕರಾರು ಕೊಟ್ರೆ ನಾವು ಅದನ್ನ ತಕರಾರಿಗೆ ಕನ್ವರ್ಟ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ 16ನೇ ದಿನ ನಿಮ್ಮ ಹೆಸರಿಗೆ ಯಾವ ಕಚೇರಿಗೂ ಹೋಗೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಖಾತೆ ಆಗೋಗುತ್ತೆ. ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡರು ಹೇಳಿದಂತೆ ರೆವಿನ್ಯೂ ಭೂಮಿಯನ್ನು ಆಸ್ತಿ ರಿಜಿಸ್ಟ್ರೇಷನ್ ಆದ 1 ವಾರಕ್ಕೆ ಖಾತೆ ಆಟೋಮೆಟಿಕ್ಕಾಗಿ ಅವರ ಹೆಸರಿಗೆ ಖಾತೆ ಆಗಲೇಬೇಕು. ಆಗಲಿಲ್ಲ ಅಂದ ಪಕ್ಷದಲ್ಲಿ ಯಾರಾದರೂ ತಕರಾರು ಕೊಟ್ಟಿದ್ದೆ ಆದರೆ ಕೊಯ್ರಿ ಹಾಕಿದರೆ ಮಾತ್ರ ಖಾತೆ ಆಗಲ್ಲ. ಇದ್ಯಾವುದು ಅಲ್ಲದ ರೆವಿನ್ಯೂ ಸೈಟನ್ನು ಹಿರಿಸಾವೆ ಗ್ರಾಮದ ಸರ್ವೆ ನಂಬರ್ 129/6 129/6ರಲ್ಲಿ ಬೋರಯ್ಯ ಎಚ್.ಇ. ಬಿನ್ ಈರಯ್ಯ ಎಂಬವರಿಂದ ದಿನಾಂಕ 15/2/2026 ಕ್ರಯಕ್ಕೆ ಪಡೆದು ಅದು ರಿಜಿಸ್ಟ್ರೇಷನ್ನು ಬಂದು ಚನ್ನಪಟ್ಟಣ ತಾಲೂಕು ನುಗ್ಗೇಹಳ್ಳಿ ರಿಜಿಸ್ಟ್ರ್ ಆಫೀಸ್ನಲ್ಲಿ ರಿಜಿಸ್ಟ್ರ್ ಆಗಿದ್ದು, ಇಲ್ಲಿವರೆಗೆ 7 ವರ್ಷ ಹೋದರೂ ನುಗ್ಗೇಹಳ್ಳಿ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅಧಿಕಾರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಿತ ರಿಜಿಸ್ಟ್ರ್ ಮಾಡುವ ಯಾವುದೇ ನೌಕರರಾಗಿರ್ಬೋದು, ಇದು ನಿರ್ಲಕ್ಷ್ಯತನ ವಿಳಂಬ ಮಾಡಿ ಇಲ್ಲಿವರೆಗೂ ಖಾತೆ ಆಗಿರುವುದಿಲ್ಲ. ಅಲ್ಲಿ ಚನ್ನಪಟ್ಟಣ ತಾಲೂಕು ತಹಸೀಲ್ದಾರ್ನ ಭೇಟಿ ಮಾಡಿ ಅಂತ ಹೇಳಿದ್ರೆ ಅವರು ಮತ್ತು ನುಗ್ಗೇಹಳ್ಳಿ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಅಂತ ಹೇಳಿರ್ತಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಹಾಸನ ಡಿಸ್ಟಿಕ್ಕು, ಚನ್ನಪಟ್ಟಣ ತಾಲೂಕು, ಹಿರಿಸಾವೆ ಹೋಬಳಿ ಸೈಟ್ ರಿಜಿಸ್ಟ್ರೇಷನ್ನು, ರೆವಿನ್ಯೂ ರಿಜಿಸ್ಟ್ರೇಷನ್ನು, ಭೂಮಿ ಇಲಾಖೆ ಇದೆಲ್ಲ ಸಂಪರ್ಕ ಮಾಡಿದ್ರು ಕೂಡ ಈ ಯಾವುದೇ ಥರ ಖಾತೆ ಮಾಡಿರಲ್ಲ. ಇದಕ್ಕೆ ಯಾವುದೇ ತಕರಾರಿಲ್ಲ. ಬಟ್ಟು ಈ ಅಧಿಕಾರಿಗಳು ಸಂಬಂಧಪಟ್ಟ ಈ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇವರೆಲ್ಲ ಕರ್ತವ್ಯ ಲೋಪ, ವಿಳಂಬ, ನಿರ್ಲಕ್ಷ್ಯತನ ತೋರಿ ಇಲ್ಲಿವರೆಗೂ ಖಾತೆ ಮಾಡಿಕೊಟ್ಟಿಲ್ಲ. AC ಕೋರ್ಟಿಂದ ಆರ್ಡ್ರ್ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಿರ್ತಾರೆ. ದಯಮಾಡಿ ಇಂಥ ವಿಷಯವನ್ನು ನಮ್ಮ ಕರ್ನಾಟಕ CM ಆದ DK ಶಿವಕುಮಾರ್ ಅವರ ಗಮನಕ್ಕೆ ಬರೋವರೆಗೂ ಶೇರ್ ಮಾಡಬೇಕಂತ ಕೇಳ್ಕೊತೀವಿ.